ಬ್ಯೂಟಿಫುಲ್ ಆಗಿರೋ ಆಸ್ಥೆಟಿಕ್ ಕ್ಯಾಂಡಲ್ ಫ್ಲವರ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಕಲರ್ಫುಲ್ ಆಗಿರೋ ಕ್ಯಾಂಡಲ್ಸ್. ನಾನಿಲ್ಲಿ ಬರ್ಡೇ ಕ್ಯಾಂಡಲ್ಸ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋದು ತಂತಿಗಳು. ಇದನ್ನು ನಾವು ಬ್ಯಾಂಗಲ್ ಸ್ಟೋರಲ್ಲಿ ಕೇಳಿದ್ರೆ ಎಂಬ್ರಾಯ್ಡ್ರಿಗೆ ಅಥವಾ ಫ್ಯಾಬ್ರಿಕ್ಸ್ಗೆ ಹಾಕೋದು ತಂತಿ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ. ತುಂಬ ತೆಳ್ಳಗಿದ್ದಷ್ಟು ನಿಮಗೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಉದ್ದ ಸ್ಟ್ಯಾಂಡನ್ನು ಇಟ್ಕೊಂಡೆ, 5 ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಉದ್ದ ಸ್ಟ್ಯಾಂಡ್ ಹಾಗೆ ಇಟ್ಕೊಂಡು ಇನ್ನು 4 ಸ್ಟ್ಯಾಂಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದನ್ನು ಮೇನ್ ಆಕ್ಸಸ್ ಆಗಿ ಇಟ್ಕೊಂಡು ಇನ್ನು ಮಿಕ್ಕಿರೋದನ್ನು ಇದಕ್ಕೆ ಹಾಕಿ ಸುತ್ತಕೊಂಡು ಮರದ ಕೊಂಬೆಗಳ ಥರ ಬ್ರಾಂಚಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮರದ ಬ್ರಾಂಚ್ನ ಮಾಡ್ಕೊಳ್ಳೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಎಷ್ಟು ಉದ್ದ ಬೇಕು, ಎಷ್ಟು ಶಾರ್ಟ್ ಬೇಕು ಅನ್ನೋದು ನಿಮ್ಮ ಅಳತೆ ಪ್ರಕಾರ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲಿ ಇದನ್ನು ನಾನು ರೆಡಿ ಮಾಡಿಕೊಂಡೆ. ನಂತರ ಇದರಲ್ಲಿ ಕಲರ್ಫುಲ್ ಆಗಿರೋ ಕ್ಯಾಂಡಲ್ಸ್ನ ತಗೊಂಡಿದ್ದೀನಿ. 5 ಡಿಫ್ರೆಂಟ್ ಕಲರ್ ಆಗಿರೋದು. ಇದನ್ನು ಮೆಲ್ಟ್ ಮಾಡಿ ಅದರಲ್ಲಿರೋ ದಾರನ ತೆಗೆದೆ. ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಆ ಪಾತ್ರೆನ ಒಲೆ ಮೇಲಿಟ್ಟು ಗ್ಲಾಸ್ ಬೌಲಲ್ಲಿ ವ್ಯಾಕ್ಸ್ ಹಾಕಿ ಕರಗಿಸಿದ್ದು ಆಯಿತು. ಈಗ ಕೋಲ್ಡ್ ವಾಟರ್ಲಿ 3 ಬೆರಳನ್ನು ಅಜ್ಜಿ ಅದಾದಮೇಲೆ ಕ್ಯಾಂಡಲ್ ಮೆಲ್ಟ್ ಆಗಿರೋ ಕ್ಯಾಂಡಲ್ ಒಳಗಡೆ ಕೈನ ಇಟ್ಟು ವ್ಯಾಕ್ಸಲ್ಲಿ ಕೈ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಎತ್ತಿ ತಂತಿಗೆ 3 ಬೆರಳನ್ನ ಫಿಕ್ಸ್ ಮಾಡಬೇಕು. ಅದು ವ್ಯಾಕ್ಸ್ ಅದಕ್ಕೆ ಅಂಟ್ಕೊಂಡಿರುತ್ತೆ. ಆಮೇಲೆ ನೀವು ಕೈ ಲಿಫ್ಟ್ ಮಾಡಿದ್ರು ಓಕೆ. ಸೊ ಇದೇ ಥರ ಮಾಡಿಕೊಂಡು ಎಂಟೈರ್ ತಂತಿಗೆ ಫ್ಲವರ್ನ ಫಿಕ್ಸ್ ಮಾಡಿ ಆಯಿತು. ನಿಮಗೆ ಬೇಕಿದ್ರೆ ಬೇರೆ ಬೇರೆ ಕಲರ್ನ ಚೂಸ್ ಮಾಡಬಹುದು, ಅಥವಾ ಒಂದೇ ಕಲರ್ನ ಹಾಕ್ತೀನಿ ಅಂದರೆ ಒಂದೇ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ.